Dear students, this is Dr. Vijayalakshmi R, Assistant Professor, Department of Sociology, Government First Grade College, Ranebennur. Today I am going to talk something on one of the very significant topics, that is social conflict. ಅದರ ಅರ್ಥ ಸಾಮಾಜಿಕ ಸಂಘರ್ಷ. And I'm going to discuss under this topic the definitions of social conflict and generally the meaning of social conflict and characteristics of social conflict and significance of social conflict. ಒಂದು ಸಮಾಜದಲ್ಲಿ ಹೇಗೆ ನಾವು ಸಹಕಾರವನ್ನು, ಸ್ಪರ್ಧೆಯನ್ನು, ಹೊಂದಾಣಿಕೆಯನ್ನು ನೋಡ್ತೀವಿಯೋ ಹಾಗೆಯೇ ಸಾಮಾಜಿಕ ಸಂಘರ್ಷವೂ ಕೂಡ ಸಮಾಜದ ಒಂದು ಭಾಗವಾಗಿರುತ್ತೆ. ಈ ಸಾಮಾಜಿಕ ಸಂಘರ್ಷ ಅಂದ ತಕ್ಷಣವೇ ಬರೀ ಇದು ನೆಗೆಟಿವ್ ಇಂಪ್ಯಾಕ್ಟನ್ನು ಹೊಂದಿದೆ ಅಂತಲ್ಲ, ಅದರ ಜೊತೆಗೆ ಅದು ನಮಗೆ ಪಾಸಿಟಿವ್ ಆದಂಥ ಪರಿಣಾಮನೂ ಕೂಡ ನೀಡುತ್ತೆ. ಯಾವ ರೀತಿಯಾಗಿ ಅದು ನಮಗೆ ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ಸಾಮಾಜಿಕ ಸಂಘರ್ಷ ಅನ್ನೋದು ಭಾಳ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ಮಾತಾಡೋಕ್ಕಿಂತ ಮುಂಚೆ ಈ ಸಾಮಾಜಿಕ ಸಂಘರ್ಷ ಅಂದ್ರೇನು, ವಾಟ್ ಈಸ್ ದ ಮೀನಿಂಗ್ ಆಫ್ ಸೋಷಲ್ ಕಾನ್ಫ್ಲಿಕ್ಟ್ ಇನ್ ಜನರಲಿ, ನಾವು ಸಹಜವಾಗಿ ಈ ಸಾಮಾಜಿಕ ಸಂಘರ್ಷ ಅಂದ್ರೇನು ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಮೊದಲೇದು, ಹಲವಾರು ಸಮಾಜಶಾಸ್ತ್ರಜ್ಞರು ಈ ಸಾಮಾಜಿಕ ಸಂಘರ್ಷದ ಕುರಿತು ಹಲವಾರು ತಮ್ಮ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅದರ ಕುರಿತಾಗಿ ನಾನು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಟ್ ಟು ಯು ದ ಡೆಫಿನೇಷನ್ಸ್ ಗಿವನ್ ಬೈ ಸಮ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸೋಷಲಜಿಸ್ಟ್ಸ್. ಅದಾದ ಮೇಲೆ ನಾನು ಸೋಷಲ್ ಸಿಗ್ನಿಫಿಕೆನ್ಸ್ ಆಫ್ ಸೋಷಲ್ ಕಾನ್ಫ್ಲಿಕ್ಟ್ ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಹೋಗ್ತೀನಿ. ಈ ಇಡೀ ಒಂದು ಪ್ರೆಸೆಂಟೇಷನದ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಸಂಘರ್ಷ ಅರ್ಥ ಆಗಬೇಕು, ಅದರ ಅರ್ಥ ಏನು ಅಂತ ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗಿದೆ. ಮತ್ತು ಎಷ್ಟು ಸಮಾಜಶಾಸ್ತ್ರಜ್ಞರು ತಮ್ಮ ಬೇರೆ ಬೇರೆಯಾದಂಥ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. Majority of the sociologists have given their definitions, variety of the definitions on this social conflict, and to give that insight of this to you or to the students is the main the intention of this presentation. Hagine to give the social significance of this social conflict is one of the major the objective of this session. ಒಟ್ಟಾರೆಯಾಗಿ ಇದರ ಉದ್ದೇಶನೇ ನಮ್ಮ ವಿದ್ಯಾರ್ಥಿಗಳು ಸಾಮಾಜಿಕ ಸಂಘರ್ಷದ ಕುರಿತಾಗಿ ಕಂಪ್ಲೀಟ್ ಆದಂಥ ಒಂದು ನಾಲೆಜನ್ನು ಪಡ್ಕೊಳ್ಳಬೇಕು. ಆ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ನಾವು ರೆಡಿ ಮಾಡಿದ್ದೀವಿ. ಮೊದಲಿಗೆ ನಾನು ಸಾಮಾಜಿಕ ಸಂಘರ್ಷ ಅಂದ್ರೇನು ಅಂದರೆ ಜನರಲ್ ಆಗಿ ಅದರ ಅರ್ಥವನ್ನು ನಾವು ಹೇಗೆ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಇನ್ ಆನ್ ಇಂಟ್ರೊಡಕ್ಷನ್ ಐ ಆಮ್ ಗೋಯಿಂಗ್ ಟು ಟಾಕ್ ಆನ್ ದ ಮೀನಿಂಗ್ ಆಫ್ ಸೋಷಲ್ ಕಾನ್ಫ್ಲಿಕ್ಟ್. ದಟ್ ಈಸ್ as a very common process and it is against to the cooperation. Social conflict is the struggle for agency or power in the society. ಹಾಗಂದರೆ ಇದು ಒಂದು ರೀತಿ ನಿರಂತರವಾಗಿ ನಮ್ಮ ಸಮಾಜದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ನಮ್ಮ ಸಮಾಜ ಅಂದಮೇಲೆ ನಾವು ಆ ಸಮಾಜದಲ್ಲಿ ನಾವು ಒಂದು ಭಾಗವಾಗಿರೋದ್ರಿಂದ ಈ ಸಂಘರ್ಷಗಳನ್ನು ನಾವು ಬೇರೆ ಬೇರೆ ಪ್ರಕಾರದ ಸಂಘರ್ಷಗಳನ್ನು ನಾವು ದಿನನಿತ್ಯದಲ್ಲಿ ನಮ್ಮ ಬದುಕಿನಲ್ಲಾಗಲಿ ಅಥವಾ ನಮ್ಮ ಸುತ್ತಮುತ್ತಿನ ಇರುವಂಥ ಜನರ ಬದುಕಿನಲ್ಲಾಗಿ ನಾವು ನೋಡ್ತಾ ಇರ್ತೀವಿ. ಇಟ್ಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಕಾನ್ಫ್ಲಿಕ್ಟ್ ಇಸ್ ವೆನ್ ದರ್ ಇಸ್ ನೋ ಕೋಆಪ್ರೇಷನ್.
And my teacher, most of the time in my classroom used to say, the whole life depends on the two things, that is understanding and cooperation. When there is no understanding and when there is no cooperation, and obviously it gives the space for the conflict. That's what the social conflict. ಅಂದರೆ ಎಲ್ಲಿ ಹೊಂದಾಣಿಕೆ ಇರೋದಿಲ್ವೋ, ಎಲ್ಲಿ ಸಾಮ್ಯತೆಗಳು ಇರೋದಿಲ್ವೋ, ಅರ್ಥ ಮಾಡ್ಕೊಳ್ಳುವಂಥ ಸಿಚುವೇಷನಲ್ಲಿ, ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವಂಥ ಸಿಚುವೇಷನಲ್ಲಿ ನಾವು ಇರೋದಿಲ್ವೋ, ಆವಾಗ ಅದು ನಮ್ಮ ಮಧ್ಯ ಜಗಳಕ್ಕೆ ಕಾರಣ ಆಗುತ್ತೆ. ಇಬ್ಬರು ವ್ಯಕ್ತಿಗಳ ಮಧ್ಯೆ ಅವರ ವೈಯಕ್ತಿಕ ಕಾರಣಗಳಾಗಿ ನಡೆಯುವಂಥದ್ದನ್ನು ನಾವು ಸಾಮಾಜಿಕ ಪರಿಭಾಷೆಯಲ್ಲಿ ನಾವು ಜಗಳ ಅಂತ ಕರಿತೀವಿ. ಅದನ್ನೇ ನಾವು ಸಮಾಜಶಾಸ್ತ್ರೀಯವಾಗಿ ಮಾತಾಡುವಾಗ ಅದನ್ನು ಸಂಘರ್ಷ ಅಂತ ನಾವು ಕರಿತೀವಿ. ಸೋಷಿಯಲಾಜಿಕಲ್ ವೆರಿ ವೆಯ್ಟೇಜ್ ಟರ್ಮ್ ಅಂತ ಹೇಳ್ಬಿಟ್ಟು. ಹಾಗೆಯೇ ಒಂದು ಸಮಾಜದಲ್ಲಿ ಎರಡು ಗುಂಪುಗಳ ಮಧ್ಯದಲ್ಲಿ ಅಧಿಕಾರಕ್ಕಾಗಿರ್ಬೋದು ಅಥವಾ ಅವರ ಯಾವುದೋ ಒಂದು ತಮ್ಮ ಏನನ್ನಾದರೂ ಒಂದು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಿರ್ಬೋದು, ಎರಡು ಗುಂಪುಗಳ ಮಧ್ಯೆ ನಡೆಯುವಂಥ ಒಂದು ಜಗಳಕ್ಕೆ ನಾವು ಸಂಘರ್ಷ, ಸಾಮಾಜಿಕ ಸಂಘರ್ಷ ಅಂತ ಹೇಳ್ತೀವಿ. Social conflict occurs when two or more actors oppose each other in social interaction. ನಾನು ಮೊದಲೇ ಹೇಳಿದಾಗೆ ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಮಾತುಕತೆ ನಡೀತಿರಬೇಕಾದ್ರೆ ವೈರುಧ್ಯ ಉಂಟಾದಾಗ, ಇವ್ರ ಮಾತು ಅವ್ರಿಗೆ ಹಿಡಿಸೋದಿಲ್ಲ, ಅವ್ರ ಮಾತು ಇವ್ರಿಗೆ ಹಿಡಿಸೋದಿಲ್ಲ, ಅಥವಾ ಇವರ ಒಪಿನಿಯನ್ನ ಅವ್ರು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ, ಅವರ ಅಭಿಪ್ರಾಯಗಳಿಗೆ ಇವರು ಮನ್ನಣೆ ನೀಡೋದಿಲ್ಲ. ಹಾಗಾದಾಗ ಆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಯಾವುದಕ್ಕೆ ಕೆಲವು ಟೈಮ್ ಲೀಡ್ ಮಾಡುತ್ತೆ ನಮ್ಮನ್ನು ಅಂತಂದರೆ ಸಾಮಾಜಿಕ ಸಂಘರ್ಷಕ್ಕೆ ಅದು ಎಡೆ ಮಾಡಿಕೊಡುತ್ತೆ. ಈಚ್ ಎಕ್ಸರ್ಟ್ಸ್ ಸೋಷಿಯಲ್ power with reciprocity in an effort to achieve incompatible goals while preventing the other from attaining their own. It is a social relationship when an action is intentionally oriented to carry out the actor's own will despite the resistance of others. ಅಂದರೆ ಬೇರೆಯವರನ್ನು ನಾವು ಸಹಿಸ್ಕೊಳ್ಳೋಕ್ಕಾಗದೇ ಇರುವಾಗ, ಬೇರೆಯವರನ್ನು ನಾವು ಅವರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ನೀಡದೇ ಇರುವಾಗ ಈ ರೀತಿಯಾದಂಥ ಸಂಘರ್ಷಗಳು ನಡೀತಾ ಇರುತ್ತೆ. ಅದನ್ನು ನಾವು ಭಾಳ ಬ್ರಾಡ್ ಸೆನ್ಸಲ್ಲಿ ಸೋಷಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. Social conflict is a natural disagreement resulting from individuals or groups that differ in attitudes, beliefs, values, or needs. It can also originate from past rivalries and personality differences. Example, individualism and teamwork, family life and career life. ಸೊ ನಾವು ಪ್ರತಿ ಹಂತದಲ್ಲೂ ಕೂಡ ಈ ಸಾಮಾಜಿಕ ಸಂಘರ್ಷವನ್ನು ನಾವು ಕಾಣ್ತಾ ಹೋಗ್ತಾ ಇರ್ತೀವಿ. ಮನೆಯಲ್ಲಿ ಇಬ್ಬರ ವ್ಯಕ್ತಿಗಳ ಮಧ್ಯದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಾಗ ಅದು ಕೆಲವು ಟೈಮ್ ಏನಾಗ್ತಿರುತ್ತೆ, ಮನೆಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ಒಂದು ಸಣ್ಣ ಬಿರುಕು ಉಂಟಾಗುತ್ತೆ. ನಾವು ಹಿಂದೆ ಯಾವತ್ತೋ ಏನೋ ಇನ್ಸಿಡೆಂಟ್ ನಡೆದಿದ್ದನ್ನು ಅದನ್ನು ಮತ್ತೆ ಜೋಡಣೆ ಮಾಡಿಕೊಂಡು ಆ ಜಗಳಕ್ಕೆ ಮತ್ತಷ್ಟು ಉಪ್ಪು ಖಾರ ಹಾಕಿ ಅದನ್ನು ಡೆವಲಪ್ ಮಾಡಿಕೊಂಡು ದೊಡ್ಡ ಸಂಘರ್ಷಕ್ಕೆ ಅದನ್ನು ಎಡೆ ಮಾಡಿಕೊಡ್ತಾ ಹೋಗ್ತೀವಿ. ಹಾಗೆಯೇ ಯಾವಾಗಲೂ ಕೂಡ ವೈಯಕ್ತಿಕ ಮತ್ತು ಗುಂಪು ಈ ಎರಡರ ಮಧ್ಯದಲ್ಲಿ ಕೆಲಸಗಳು ಅಂತ ನಡೀತಿರಬೇಕಾದ್ರೆ ಯಾವಾಗಲೂ ಕೂಡ ಅಲ್ಲಿ ಒಂದು ರೀತಿಯಾದಂಥ ಸಣ್ಣ ಸಂಘರ್ಷಕ್ಕೂ ಕೂಡ ಕಾಣಿಸ್ತಾ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ 21ನೇ ಶತಮಾನದಲ್ಲಿ ಬ್ರೆಡ್ ವಿನ್ನರ್ಸ್ ಅಂತ ಅಂದಾಗ ನಮಗೆ ಮೊದಲೆಲ್ಲ ನೆನಪಾಗ್ತಾ ಇರೋದು ಮನುಷ್ಯ, ಅಂದರೆ ಜೆಂಟ್ಸ್, ಮೇಲ್ ಕ್ಯಾಟಗರಿ ಅಷ್ಟೇ ಆಗಿತ್ತು, ಪುರುಷ. ಆದರೆ ಇವತ್ತು ಬೆಡ್ ವಿನ್ನರ್ ರೋಲನ್ನು ಒಬ್ಬ ಮಹಿಳೆ ಕೂಡ ನಿರ್ವಹಿಸ್ತಿರೋದ್ರಿಂದ, ಆದರೆ ಏನಾಗ್ತಿದೆ, ಮಹಿಳೆ ನಿರ್ವಹಿಸ್ತಿದ್ದಾಳೆ ಬ್ರೆಡ್ ವಿನ್ನರ್ ರೋಲನ್ನು, ಆದರೆ ಅವಳ ಪ್ರೈಮರಿ ಡ್ಯೂಟೀಸ್ ಅಂತ ನಾವೇನು ಈ ಸಮಾಜದಲ್ಲಿ ಯಾವತ್ತೂ ಕೂಡ ದಿಸ್ ಇಸ್ ದ ಫಿಕ್ಸ್ಡ್ ಡ್ಯೂಟೀಸ್ ಆಫ್ ಅ ವುಮನ್, ಪ್ರಿಪೇರಿಂಗ್ ದ ಫುಡ್ ಆ್ಯಂಡ್ ವಾಷಿಂಗ್ ದ ಕ್ಲೋತ್ಸ್ ಆ್ಯಂಡ್ ಕ್ಲೀನಿಂಗ್ ದ ಹೌಸ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದ ಚಿಲ್ಡ್ರನ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಹಸ್ಬೆಂಡ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದ ಎಲ್ಡರ್ಸ್ and taking care of everything whatever happens in the family, and they are very strictly the compulsory duties of woman. And I think till now there is no excuse for her in this regard. If she wants to take the excuse, obviously we can see the conflict in that.
ಆ, ಅದನ್ನೇ ನಾವು ಒಂದು ಒಬ್ಬ ಮಹಿಳೆಗೆ ಭಾಳ ಚಾಲೆಂಜಿಂಗ್ ಆದಂಥ ವಿಷಯ ಇದು. ಆ, ಕುಟುಂಬ ಮತ್ತು ತನ್ನ ಏನೋ ಕರ್ತವ್ಯ ನಿರ್ವಹಣೆಯ ಜೀವನ, ಇವೆರಡರ ಮಧ್ಯದಲ್ಲಿ ಎಷ್ಟೋ ಕಾನ್ಫ್ಲಿಕ್ಟ್ಗಳು ನಡೀತಾ ಇರುತ್ತೆ. ಬರೀ ಹಾಗಂತ ಹೆಣ್ಣು ಮಕ್ಕಳ ಜೀವನದಲ್ಲಿ ಇದು ನಡೆಯುತ್ತೆ ಅಂತಲ್ಲ, ಎಷ್ಟೋ ಗಂಡು ಮಕ್ಕಳ ಜೀವನದಲ್ಲೂ ಕೂಡ ತನ್ನ ಕುಟುಂಬವನ್ನು ನಿಭಾಯಿಸ್ಕೊಂಡು ತನ್ನ ಕರ್ತವ್ಯಕ್ಕೂ ಕೂಡ ಜಸ್ಟಿಸನ್ನು ಕೊಡುವಂಥ ಸಂದರ್ಭದಲ್ಲಿ ಎರಡನ್ನೂ ಕೂಡ ನಿಭಾಯಿಸೋಕ್ಕಾಗದೇ ಇರುವಾಗ, ಎರಡರ ಮಧ್ಯೆನೂ ಕೂಡ ಕೋಆಪ್ರೇಷನ್ ಇಲ್ಲದೆ ಇರುವಾಗ ಅದು ಎಷ್ಟೋ ಸಾರಿ ಸಾಮಾಜಿಕ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಹೋಗುತ್ತೆ. ಸರ್, ನಾನು ಮೊದಲೇ ಹೇಳ್ದಂಗೆ ನಾನು ಸಾಮಾಜಿಕ ಸಂಘರ್ಷದಲ್ಲಿ ಅನೇಕ ಸಮಾಜಶಾಸ್ತ್ರಜ್ಞರು ಹಲವಾರು ತಮ್ಮ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನೀಡ್ತಾ ಹೋಗ್ತಾರೆ. ಮೆನಿ ಸೋಷಿಯಾಲಜಿಸ್ಟ್ ಹ್ಯಾವ್ ಗಿವನ್ ದೇರ್ ಡಿಫ್ರೆಂಟ್ ದ ಡೆಫಿನೇಷನ್ಸ್ ಆನ್ ದಿಸ್ ಕಾನ್ಫ್ಲಿಕ್ಟ್. ಆ್ಯಂಡ್ ಅಕಾರ್ಡಿಂಗ್ ಟು A.W. Green, conflict is the deliberate attempt to oppose, resist or coerce the will of another or others. ಸೊ A.W. ಗ್ರೀನ್ ಅನ್ನೋರು ಒಬ್ಬ ಭಾಳ ಫೇಮಸ್ ಆದಂಥ ಒಬ್ಬ ಸೋಷಿಯಾಲಜಿಸ್ಟ್, ಸಮಾಜಶಾಸ್ತ್ರಜ್ಞರು. ಅವರ ಪ್ರಕಾರ ಸಂಘರ್ಷ ಅಂದರೆ ಬೇರೆಯವರನ್ನು ಅಥವಾ ಬೇರೆಯವರ ಇಚ್ಛೆಯನ್ನು ಉದ್ದೇಶಪೂರ್ವಕವಾಗಿ, ಅಂದರೆ ಇಂಟೆನ್ಷನಲಿ ಅಪೋಸ್ ಮಾಡೋದು, ಪ್ರತಿಭಟಿಸೋದು ಅಥವಾ ಒತ್ತಾಯಪೂರ್ವಕವಾಗಿ ತಮ್ಮ ಹತ್ತಿಕ್ಕುವ ಪ್ರಯತ್ನ ಮಾಡುವಂಥದ್ದು. ಇಂಟೆನ್ಷನಲಿ, ಈಗ ಗೊತ್ತಿಲ್ಲದಂಗೆ ನೀವು ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸ್ತಿರ್ತೀರ ಅಥವಾ ಅವರನ್ನು ವಿರೋಧಿಸ್ತಿರ್ತೀರ, ಗೊತ್ತಿಲ್ಲದಂಗೆ ಅವರನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಿರ್ತೀರ ಅಂತ ಅಂದಾಗ, ಟು ಸಮ್ ಪಾಯಿಂಟ್ ಇಫ್ ಯು ರಿಯಲೈಸ್ ದ್ಯಾಟ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಈಸ್ ನಾಟ್ ಕರೆಕ್ಟ್, there are chances you can stop it. But when it comes to the point that it is deliberate, intentional ಅಂತಂದಾಗ, ಉದ್ದೇಶಪೂರ್ವಕವಾಗಿ ಇದ್ದಾಗ ಯಾವತ್ತೂ ಕೂಡ ವ್ಯಕ್ತಿ ತನ್ನ ಈ ರೀತಿಯಾದಂಥ ಪ್ರಕ್ರಿಯೆಯಿಂದ ಹಿಂದೆ ಸರಿಯೋದಿಲ್ಲ. ಅದನ್ನೇ ನಾವು ಸೋಷಿಯಲ್ ಕಾನ್ಫ್ಲಿಕ್ಟ್ ಅಂತ ನಾವು ಅಲ್ಲಿ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಅನದರ್ ಸೋಷಿಯಾಲಜಿಸ್ಟ್, ದಟ್ ಈಸ್ ಬ್ರೌನ್, ಆ್ಯಂಡ್ ಹೀ ಸೆಡ್ ಕಾನ್ಫ್ಲಿಕ್ಟ್ is incompatible behavior between parties whose interests differ. ಸ್ಪರ್ಧೆಯಲ್ಲಿ ಇಳಿದಿರುವಂಥ ಎರಡು ಪಕ್ಷಗಳು ಇರ್ಬೋದು, ಎರಡು ಪಾರ್ಟಿಗಳಿರ್ಬೋದು, ಅಥವಾ ಇಬ್ಬರು ವ್ಯಕ್ತಿಗಳಿರ್ಬೋದು. ಅವರ ಒಪಿನಿಯನ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅವರ ವೇ ಆಫ್ ಥಿಂಕಿಂಗ್ ಡಿಫ್ರೆನ್ಸ್ ಆಗಿರುತ್ತೆ, ದ ಕಂಡಕ್ಟ್ ಆಫ್ ದೇರ್ ಮೇ ಬಿ ಡಿಫ್ರೆಂಟ್. And in that case, they cannot work together, and then obviously you can see the conflict. So ಅಂಥ ಸಂದರ್ಭದಲ್ಲಿ ಇಬ್ಬರ ವ್ಯಕ್ತಿಗಳ ಮಧ್ಯೆ ಅಥವಾ ಎರಡು ಪಕ್ಷಗಳ ಮಧ್ಯೆ ಅಥವಾ ಎರಡು ಗುಂಪುಗಳ ಮಧ್ಯೆ ಅವರು ಆಲ್ರೆಡಿ ಅವರ ಪ್ರಕ್ರಿಯೆಗಳು, ಅವರ ಕಾರ್ಯಗಳು, ಅವರ ವಿಚಾರಗಳು ಬದಲಾವಣೆ ಇದ್ದಾಗ ಅವರು ಜೊತೆಗೇ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಮಧ್ಯದಲ್ಲಿ ಒಂದು ಸಹಕಾರ ಹುಟ್ಟೋಕ್ಕೆ ಚಾನ್ಸಸ್ಸೇ ಇರೋದಿಲ್ಲ. ಅಲ್ಲಿ ನಾವು ಈ ರೀತಿಯಾದಂಥ ಒಂದು ಸೋಷಿಯಲ್ ಕಾನ್ಫ್ಲಿಕ್ಟನ್ನು ನೋಡ್ತಾ ಹೋಗ್ತೀವಿ. And according to Casberry, social conflict is a relationship between two or more parties who behave they have incompatible goals. ಇಬ್ಬರು ಗುಂಪುಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮಧ್ಯೆ ಒಂದು ರೀತಿಯಾದಂಥ ಹೊಂದಾಣಿಕೆಯ ಸ್ವರೂಪ ಇಲ್ಲ ಅಂತ ನಿರ್ಧಾರ ಆದಾಗ ಅಲ್ಲಿ ಒಂದು ರೀತಿಯಾದಂಥ ಸಂಘರ್ಷಕ್ಕೆ ಅದು ಎಡೆ ಮಾಡಿಕೊಡುತ್ತೆ ಅಂತ ಅವರು ತಮ್ಮ ಒಂದು ಬೇರೆ ರೀತಿಯಾದಂಥ ವ್ಯಾಖ್ಯಾನವನ್ನು ಅಲ್ಲಿ ನೀಡ್ತಾ ಹೋಗ್ತಾರೆ. ಇಷ್ಟಾದ ಮೇಲೆ ನಾನು ಈ ಎಲ್ಲ ಒಂದು ಸಮಾಜದಲ್ಲಿ ನಡೆಯುವಂಥ ಬೇರೆ ಬೇರೆ ಸಹಕಾರ ಇರ್ಬೋದು, ಸ್ಪರ್ಧೆ ಇರ್ಬೋದು, ಅಥವಾ ಸಂಘರ್ಷ ಇರ್ಬೋದು, ಇವೆಲ್ಲಕ್ಕೂ ಕೂಡ ಅದರದ್ದೇ ಆದಂಥ ಲಕ್ಷಣಗಳಿರುತ್ತೆ, ಸ್ವರೂಪ ಇರುತ್ತೆ. ಆ್ಯಂಡ್ just I'm going to concentrate on the characteristics, common characteristics of social conflict. The very first characteristic is conflict is conscious activity. ಕಾನ್ಷಿಯಸ್ ಆ್ಯಕ್ಟಿವಿಟಿ ಅಂದರೆ ಪ್ರಜ್ಞಾಪೂರ್ವಕವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಪ್ರಜ್ಞಾಪೂರ್ವಕ ಅಂದರೆ ಇಂಟೆನ್ಷನಲಿ, ಡೆಲಿಬರೇಟ್ಲಿ ಅಂತ ನಾವು ಬೇರೆ ಪದಗಳನ್ನು ಅಥವಾ ಪರ್ಯಾಯ ಪದಗಳನ್ನು ಯೂಸ್ ಮಾಡ್ಬೋದು. Individuals and groups who are involved in the conflict try to defeat each of the consciously. It is deliberate attempt to oppose. Everyone harms the other party knowingly.
ಗೊತ್ತಿದ್ದು ವ್ಯಕ್ತಿಗಳಿಗೆ ನಾವು ತೊಂದರೆಯನ್ನು ಕೊಡುವುದು, ಗೊತ್ತಿದ್ದು ನಾವು ಅವರಿಗೆ ಹಿಂಸೆಯನ್ನು ನೀಡೋದು, ಗೊತ್ತಿದ್ದು ಅವರ ಬದುಕಲ್ಲಿ ಅನೇಕ ರೀತಿಯಾದಂಥ ತೊಂದರೆಗಳಿಗೆ ಆಸ್ಪದವನ್ನು ನೀಡುವಂಥದ್ದು. ಅದನ್ನು ನಾವು ಸೋಷಲ್ ಕಾನ್ಫ್ಲಿಕ್ಟದ ಒಂದು ಕ್ಯಾರೆಕ್ಟರಿಸ್ಟಿಕ್ ಲಕ್ಷಣ ಅಂತ ನಾವು ಹೇಳ್ಬೋದು. ಕಾನ್ಫ್ಲಿಕ್ಟ್ ಈಸ್ ಪರ್ಸ್ನಲ್ ಆ್ಯಕ್ಟಿವಿಟಿ. ಸೊ ಇದು ಒಂದು ರೀತಿಯಾದಂಥ ವೈಯಕ್ತಿಕ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಸೊ ಯಾವಾಗ ಅದು ವೈಯಕ್ತಿಕ ಪ್ರಕ್ರಿಯೆ ಆಗುತ್ತೆ ಅಂತಂದರೆ, ತನ್ನ ಒಂದು ಗುರಿ ಸಾಧನೆಗಾಗಿ ಎಲ್ಲವನ್ನ ಅಪೋಸ್ ಮಾಡುವಂಥ ತನ್ನದೇ ಆದಂಥ ವೆರಿ ಸೆಲ್ಫಿಶ್ ಅಥವಾ ಸೆಲ್ಫ್ ಸೆಂಟರ್ಡ್ ಅಂತ ನಾವೇನು ಕರಿತೀವಲ್ಲ, ಸೊ ಅಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಈ ಸೋಷಲ್ ಕಾನ್ಫ್ಲಿಕ್ಟ್ ಅನ್ನೋದು ಅಬ್ವಿಯಸ್ಲಿ ನಡೀತಾ ಇರುತ್ತೆ. ಅದನ್ನು ಕೂಡ ಒಂದು ನಾವು ಲಕ್ಷಣನೇ ಅಂತ ನಾವು ಕರಿಬೋದು. ಸೋಷಲ್ ಕಾನ್ಫ್ಲಿಕ್ಟ್ ಈಸ್ ಯೂನಿವರ್ಸಲ್, ಸಾರ್ವತ್ರಿಕವಾದಂಥ ಒಂದು ಪ್ರಕ್ರಿಯೆ ಇದು. ಸೊ ಇದನ್ನು ನಾವೆಲ್ಲ ಕಡೆಯೂ ನೋಡ್ತಾ ಇದ್ದೀವಿ. ಒಂದೇ ಸೂರಿನಡಿಯಲ್ಲಿರುವಂಥ ದ ಪೀಪಲ್ ಹೂ ಲೀಡ್ಸ್ ದ ಲೈಫ್ ಅಮಾಂಗ್ ದ 4 walls ಅಂಡರ್ ದ ಸೇಮ್ ರೂಫ್. I'm not sure that they always care for each other and love for each other without having any such of conflict. No guarantee for it. And we can see this conflict everywhere in the family, in the society, in the world, in different parts of this globe. And in that sense I can define or I can give it is one of the characteristics of the social conflict. ಪ್ರತಿ ಒಂದು ರಂಗದಲ್ಲೂ ಕೂಡ ಈ ಒಂದು ಸಂಘರ್ಷವನ್ನು ನಾವು ನೋಡ್ತಾ ಇದ್ದೀವಿ. ಸೋಷಲ್ ಕಾನ್ಫ್ಲಿಕ್ಟ್ ಈಸ್ ಎಮೋಷನಲ್. ಸೊ ಯಾವ ರೀತಿಯಾಗಿ ಇದು ಭಾವನಾತ್ಮಕವಾಗಿರುತ್ತೆ ಅಂತ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ದ ಬೇಸಿಸ್ ಆಫ್ ದ ಕಾನ್ಫ್ಲಿಕ್ಟ್ ಈಸ್ ಎಮೋಷನ್ ಮೂವ್ಡ್ ಬೈ ಎಕ್ಸೆಸಿವ್ ಎಮೋಷನ್. People get involved in conflict and in this process they use fair as well as unfair means to achieve their goal. ಸೊ ಎಷ್ಟೋ ಸಾರಿ ನಮ್ಮ ಭಾವನಾತ್ಮಕವಾದಂಥ ಸಂಬಂಧಗಳಿಗೆ ಇರೋದ್ರಿಂದನೇ ನಾವು ನಮಗೇನೆ ಗೊತ್ತಿಲ್ಲದಂಗೆ ಒಂದು ಸಂಘರ್ಷದಲ್ಲಿ ನಾವು ತೊಡಗಿಸ್ತಾ ಹೋಗ್ತಿರ್ತೀವಿ. ಈಗ ಎಷ್ಟೋ ಸರಿ ನಾನು ಲೆಟ್ ಮಿ ಗಿವ್ ಎನ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್ ಫಾರ್ ದಿಸ್. ಆ್ಯಂಡ್ ಸಮ್ ಸ್ಟ್ರೈಕ್ಸ್ going on and many people get into the strike, and if I ask someone or if we ask someone and what's the reason behind the strike, and they say that we don't know, and without knowing that, and how could you get into the strike? No, my friend asked me to come and I went. And that's one emotional bondage what I have with my friend, and of course leads me to get into that kind of conflict. And this is one of the very simple example I can quote here related to how we can say social conflict is in a very emotional. ಇದಾದ ಮೇಲೆ ನಾನು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಹಂತಕ್ಕೆ ನಿಮ್ಮನ್ನು ನಾನು ತೊಗೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಸಂಘರ್ಷ ಅಂದಮೇಲೆ ಅದು ಯಾವಾಗಲೂ ಕೂಡ ನೆಗೆಟಿವ್ ಆಗಿರುತ್ತೆ ಅಂತ ನಾವು ನೋಡೋದಾದರೆ, ಹಾಗಾದರೆ ಈ ಸಂಘರ್ಷದಿಂದನೂ ಕೂಡ ಅದರ ಮಹತ್ವ ಅಷ್ಟೊಂದು ಏನಿದೆ ಅಂತ ಮಹತ್ವದ ಸಂಘರ್ಷದಲ್ಲಿ ಅಂತಲೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ದ ಕಾನ್ಫ್ಲಿಕ್ಟ್ ಟೆಂಡ್ಸ್ ಟು ಸ್ಟಿಫನ್ ದ ಮಾರಲ್ ಆ್ಯಂಡ್ ಪ್ರಾಂಪ್ಟ್ ದ ಸಾಲಿಡ್ಯಾರಿಟಿ ಆಫ್ ದ ಇನ್ ಗ್ರೂಪ್. Conflict concluded with the victory leads to the encouragement to the victor group. Conflict leads to redefinition of the value system. Conflict may lead to the working out of non-violent techniques for resolving crisis. Conflict may lead to change in relative status of the conflicting parties. Conflict may lead to a new consciousness. ಸೊ ಈ ಸಂಘರ್ಷ ಅನ್ನೋದು ನಮ್ಮನ್ನು ಎಷ್ಟೋ ಸಾರಿ ಒಂದು ರೀತಿಯಾದಂಥ ನಮ್ಮನ್ನು ನಾವು ಸಾಲಿಟರಿ ಸ್ಟೇಟಸ್ಗೆ ತೊಗೊಂಡು ಹೋಗೋದಕ್ಕೆ ಕಾರಣ ಆಗುತ್ತೆ. ಒಂದು ಎರಡನೇದು ಭಾಳ ಇಂಪಾರ್ಟೆಂಟ್ ಆದದ್ದು ಏನು ಅಂತಂದರೆ, ಈ ಸಂಘರ್ಷಗಳು ಬದುಕಿಗೆ ಭಾಳ ಇಂಪಾರ್ಟೆಂಟ್ ಅಂತ ಯಾಕೆ ಅಂತ ಅನಿಸುತ್ತೆ ಅಂತಂದರೆ, ನಮ್ಮ ಮಧ್ಯೆ ಸಂಘರ್ಷಗಳು ಏರ್ಪಟ್ಟಾಗಲೇ ನಾವು ಭಾಳ ಕಾನ್ಷಿಯಸ್ ಆಗಿ
ಕೆಲಸಗಳನ್ನು ನಿರ್ವಹಿಸ್ತಾ ಹೋಗ್ತೀವಿ. ಕಾನ್ಫ್ಲಿಕ್ಟ್ ಇರೋದ್ರಿಂದನೇ ನಾವು ಏನೋ ಆ ಕಾನ್ಫ್ಲಿಕ್ಟಲ್ಲಿ ವಿನ್ ಆದಾಗ, ಒಂದು ಸಂಘರ್ಷದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಅದರಲ್ಲಿ ಜಯಶಾಲಿಯಾದಂಥ ಸಂದರ್ಭದಲ್ಲಿ ಆ ಜಯವನ್ನು ಇಡೀ ಒಂದು ಗ್ರೂಪ್ ಏನು ಎಂಜಾಯ್ ಮಾಡುತ್ತಲ್ಲ, ಸೊ ಅದು ಅದರ ಒಂದು ಮಹತ್ವ ಅಂತಲೇ ನಾವು ಅದನ್ನು ಟ್ರೀಟ್ ಮಾಡ್ತಾ ಹೋಗ್ತೀವಿ. ಸೊ ಅದರ ಜೊತೆಗೆ ಕಾನ್ಫ್ಲಿಕ್ಟ್ ಮೇ ಲೀಡ್ ಟು ಚೇಂಜ್ ಇನ್ ರಿಲೇಟಿವ್ ಸ್ಟೇಟಸ್ ಆಫ್ ದ ಕಾನ್ಫ್ಲಿಕ್ಟಿಂಗ್ ಪಾರ್ಟೀಸ್. ಸೊ ರಿಲೇಟಿವ್ ಸ್ಟೇಟಸ್, ಈಗ ಎರಡು ಗುಂಪುಗಳ ಮಧ್ಯೆ ಒಂದು ಸಂಘರ್ಷ ಏರ್ಪಟ್ಟಾಗ ಅವರ ಸಾಮಾಜಿಕ ಒಂದು ಸ್ಥಾನಮಾನಗಳು ಹೆಚ್ಚು ಕಮ್ಮಿ ಆಗಿರುತ್ತೆ. ಯಾವಾಗ ಆ ಸಾಮಾಜಿಕ ಸ್ಥಾನಮಾನಗಳಿಂದ ಲಿಫ್ಟನ್ನು ಹೊಂದುತ್ತಾರೋ ಅಲ್ಲಿ ಒಂದು ರೀತಿಯಾದಂಥ ಒಂದು ಸೆಲೆಬ್ರೇಷನ್ ಆಫ್ ಹ್ಯಾಪಿನೆಸ್ಸನ್ನು ನಾವು ನೋಡ್ತೀವಿ. ಅದು ಕಾರಣ ಆಗೋದೇ ಈ ಸಂಘರ್ಷದಿಂದಲೇ. ಸೊ ಒಟ್ಟಾರೆಯಾಗಿ ಈ ಸಂಘರ್ಷ ಹೇಗೆ ಅದು ಸಮಾಜದಲ್ಲಿರುವಂಥ ವ್ಯಕ್ತಿಗಳ ಮಧ್ಯದಲ್ಲಿ ಬಿರುಸನ್ನು ಉಂಟು ಮಾಡುತ್ತೋ, ಅದೇ ರೀತಿಯಲ್ಲಿ ಹಲವಾರು ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದು ಒಂದು ರೀತಿಯಾಗಿ ಎಷ್ಟೋ ಸರಿ ಮಹತ್ವಪೂರ್ಣವಾದಂಥ ಒಂದು ರೋಲನ್ನು ಅದು ಪ್ಲೇ ಮಾಡುತ್ತೆ. ಕೊನೆಯಲ್ಲಿ ನಾನು ಈ ಸಾಮಾಜಿಕ ಸಂಘರ್ಷದ ಬಗ್ಗೆ ಹೇಳೋದಾದರೆ, in this way the social process of conflict has its own value in society. It leads our society with modern attitude. It gives a competitive atmosphere. It makes a creative and active society. So ಒಟ್ಟಾರೆಯಾಗಿ ನಾನು ಆವಾಗಲೇ ಹೇಳಿದ ಹಾಗೆ, ಎಲ್ಲಿ ನಾವು ಸಣ್ಣ ಮಕ್ಕಳಿದ್ದಾಗಲೇ ನನಗೆ ಒಂದು ನೆನಪಾಗುತ್ತೆ. ನಾವು ಚಿಕ್ಕವರಿರಬೇಕಾದ್ರೆ ಟೀಚರ್ಸ್ ಇಂಟೆನ್ಷನಲಿ ಒಂದು ಕಾಂಪಿಟೇಷನ್ನ ಅರೈಸ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ನೋಡು, ಅವಳು ನಿನಗಿಂತ ಚೆನ್ನಾಗಿ ಓದ್ತಿದ್ದಾಳೆ. ಸೊ ಆವಾಗ ನನ್ನ ಮನಸ್ಸಲ್ಲಿ ಒಂದು ರೀತಿಯಂಥ ಕಿಚ್ಚು ಮೂಡುತ್ತೆ. ಆ ಕಿಚ್ಚು ಆ ಸಂದರ್ಭದಲ್ಲಿ ಸಂಘರ್ಷಕ್ಕೆ, ಸಣ್ಣದಾದಂಥ ಒಂದು ಜಗಳಕ್ಕೆ ಕಾರಣ ಆಗಬಹುದು. ಅದರ ಆಚೆಗೆ ಅದು ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ನನ್ನನ್ನು ಇನ್ನಷ್ಟು ಒಬ್ಬ ಜ್ಞಾನವನ್ನು ಪಡೆಯುವಂಥ ಒಬ್ಬ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡುತ್ತೆ. ಸೊ ಆ ಮೂಲಕ ನಾವು ಈ ಸೊಸೈಟಿಯನ್ನು ಹೊಸ ರೀತಿಯಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು. ಹೊಸ ರೀತಿಯಲ್ಲಿ ನಾವು ಅದನ್ನು ಡೆವಲಪ್ ಮಾಡ್ತಾ ಹೋಗ್ಬೋದು, ಮತ್ತು ಅದನ್ನು ಇನ್ನೂ ಆ್ಯಕ್ಟಿವ್ ಆಗಿ ನಾವು ಇಡ್ಬೋದು. ಎಲ್ಲಿ ಸಂಘರ್ಷ ಇರುತ್ತೋ ನಾವು ತುಂಬ ಅಲರ್ಟ್ ಆಗ್ತೀವಿ, ಎಲ್ಲಿ ಸಂಘರ್ಷ ಇರುತ್ತೋ ನಾವು ತುಂಬ ಕಾನ್ಷಿಯಸ್ ಆಗಿ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಅಫ್ಕೋರ್ಸ್ ಪ್ರತಿ ಹಂತದಲ್ಲೂ ಕೂಡ ಅದರದೇ ಆದಂಥ ಅಡ್ವರ್ಸ್ ಆ್ಯಂಡ್ ಡಿಸ್ಅಡ್ವರ್ಸ್ ಎಫೆಕ್ಟ್ಗಳು ಇದ್ದೇ ಇರುತ್ತೆ. ನಾವು ಈ ಸಂಘರ್ಷವನ್ನು ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ನಾವು ನಮ್ಮ ಬೆಳವಣಿಗೆ ಜೊತೆಗೆ ಸಮಾಜದ ಬೆಳವಣಿಗೆಗೆ ಕಾರಣೀಕರ್ತರಾಗ್ತೀವಿ. ಇಲ್ಲ ಅಂತಂದರೆ ಆ ಸಂಘರ್ಷದಿಂದ ನಾವು ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಾಕಷ್ಟು ಬಿರುಕುಗಳನ್ನು ಹೊಂದಿ ನಮ್ಮ ಮಾನಸಿಕ ತೊಳಲಾಟಗಳನ್ನು ಇನ್ನೂ ಹೆಚ್ಚು ಮಾಡಿಕೊಂಡು ನಾವು ಎಷ್ಟೋ ಸಂದರ್ಭದಲ್ಲಿ ದುಃಖಿತರಾಗಿ ನೋವನ್ನು ಅನುಭವಿಸ್ತಾ ಭಾಳ ನೆಗೆಟಿವ್ ಆಗಿ ಥಿಂಕ್ ಮಾಡುತ್ತಾ ಈ ಸಮಾಜದಲ್ಲಿ ಬದುಕುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಾನು ನನ್ನ ವಿದ್ಯಾರ್ಥಿಗಳಿಗೆ ಇವತ್ತು ಕೇಳ್ಕೊಳ್ಳೋದೇನು ಅಂತಂದರೆ, and please take this conflict in a very positive spirit and take it as which leads to the competitive, and make us to create a competitive atmosphere. And this is my kind suggestion to all of you. ನೀವು ಈ ಕಾನ್ಫ್ಲಿಕ್ಟನ್ನು, ಸಂಘರ್ಷವನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ನಿಮ್ಮ ಇಡೀ ಒಂದು ಲೈಫಲ್ಲಿ ಅದನ್ನು ಒಂದು ಕಾಂಪಿಟೇಟಿವ್ ಸ್ಪಿರಿಟ್ಟಿಂದ ಅದನ್ನು ತೊಗೊಂಡು ಹೋಗಿ ನಿಮ್ಮ ಬದುಕನ್ನು ನೀವು ಹಸನಾಗಿಸ್ಕೊಳ್ಬೇಕು. ಈ ಸಮಾಜವನ್ನು ಒಂದು ವಿಭಿನ್ನ ರೀತಿಯಲ್ಲಿ ಸೃಷ್ಟಿ ಮಾಡೋದಕ್ಕೆ ಮತ್ತು ಅದನ್ನು ಅಷ್ಟೇ ಆ್ಯಕ್ಟಿವ್ ಆಗಿ ಇಡೋದಕ್ಕೆ ನೀವು ನಿಮ್ಮ ಅದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ನ ಕೊಡಬೇಕು ಅಂತ ನಾನು ಕೇಳಿಕೊಂಡು ನನ್ನ ಈ ಪ್ರೆಸೆಂಟೇಷನನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಇಡೀ ಪ್ರೆಸೆಂಟೇಷನಲ್ಲಿ ನಾನು ಕೊಟ್ಟಂಥ ಇನ್ಫಾರ್ಮೇಷನ್ ಬೇಸ್ಡ್ ಕೆಲವೊಂದು ಇಲ್ಲಿ ಕ್ವೆಶನ್ಸ್ಗಳಿದ್ದಾವೆ. ನಾನು ಜಸ್ಟು ಸ್ಲೈಡ್ಸ್ನ ಮೂವ್ ಮಾಡ್ತಾ ಹೋಗ್ತೀನಿ. ಯು ಜಸ್ಟ್ ರೀಡ್ ದ ಸೆಂಟೆನ್ಸ್ ಆ್ಯಂಡ್ ದೆರ್ ಆರ್ 4 ಆಪ್ಷನ್ಸ್ ಗಿವನ್ ಟು ಯು, ಆ್ಯಂಡ್ ಯು ಸೆಲೆಕ್ಟ್
the one which is the right answer for the question. And what is not example of conflict value? Conflict is again 4 options, and I refer some of the books for it. You just have a glance on it and refer these books and some of the web search engines in a Google, so that you can have a very elaborate information on that. Thank you for your patience listening. Thank you.